ಮನೆಯವ್ರಿಗೆಲ್ಲ ಬೇಜಾರಾಗಿದೆ. ಇನ್ಮೇಲಾದರೂ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇನ್ಮೇಲಿಂದ ಸಿನಿಮಾ ಸೇರ್ತೀನಿ, ನಟಿ ಆಗ್ತೀನಿ ಅನ್ನೋ ಆಸೆನ ಬಿಟ್ಬಿಡಿ. ಮನೆ ಕೆಲಸ ಮಾಡಿಕೊಂಡು ಒಳ್ಳೆ ಗೃಹಿಣಿ ಆಗಿರೋದನ್ನ ಕಲೀರಿ. ನನಗೆ ಗೊತ್ತಿಲ್ಲ, ನನಗೆ ಕೋಪ ಬಂದರೆ ನಿಮ್ಮ ಅಸಲಿ ವಿಷಯನ ಮನೆಯವ್ರಿಗೆ ಯಾವಾಗ ಬೇಕಾದ್ರೂ ಹೇಳ್ಬೋದು. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಇಲ್ಲ ನನ್ನನ್ನು ಹೆದರಿಸ್ತಿದ್ದೀರಾ? ನಾನು ನಿಮಗೆ ಒಳ್ಳೆ ಹೆಂಡತಿ ಆಗಿರ್ಬೇಕು, ಒಪ್ಕೋತೀನಿ. ಆದ್ರೆ ನೀವೆಂತ ಗಂಡ? ನಾನು ಎಷ್ಟು ಸರಿ ನಿಮ್ ಹತ್ರ ಬಂದಿಲ್ಲ ಹೇಳಿ? ನಾನೇ ನಿಮ್ ಮೈ ಮೇಲೆ ಬಿದ್ದು ಬಂದ್ರು ನನ್ನನ್ನ ದೂರ ತಳ್ಳಿದ್ರಿ. ಪ್ರತಿದಿನ ನಿಮ್ಮ ಅಜ್ಜಿ ಅಮ್ಮ ಈ ಮನೆಗೊಂದು ಮೊಮ್ಮಗು ಬೇಕು ಅಂತ ನನ್ ಜೀವ ತಿಂತಾರೆ. ನೀವು ಏನು ಗೊತ್ತಿಲ್ದಿರೋ ಹಾಗೆ ಇದ್ಬಿಡ್ತೀರಾ. ನನಗ್ ಹೆಂಡತಿಯಾಗಿ ಹಾಗಿರು ಹೀಗಿರು ಅಂತ ಹೇಳ್ತಿರಲ್ಲ, ನಿಮಗ್ ಗಂಡನದವನು ಹೇಗಿರ್ಬೇಕು ಅಂತ ಯಾರು ಹೇಳ್ಕೊಡ್ತಾರೆ? ನೀವ್ ಎಲ್ಲಿಗಾದ್ರೂ ಹೋಗಿ, ನಾನ್ ನಿಮ್ಮನ್ನ ತಡೆಯಲ್ಲ. ಆದ್ರೆ ನನ್ನ ಅಕ್ಕನ್ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಇದಕ್ಕೂ ಮೀರಿ ನೀವೇನಾದ್ರೂ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ರಾಧಿಕಾ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಈಗೇನು ಅಜ್ಜಿ ನನ್ನನ್ನು ಕರೀತಿದ್ದಾರೆ, ನಾನು ಹೋಗಿ ಮಾತಾಡ್ಬೇಕು ಅಷ್ಟೇ ತಾನೆ? ಬಾ ಹೋಗೋಣ. ಅಲ್ಲ ವಿಶಾಖ, ಇಷ್ಟೆಲ್ಲ ರಾಧ ಅಂತ ಆದ್ಮೇಲೂ ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ವಾ? ಅವ್ರೆಂತವ್ರು ಅಂತ ಗೊತ್ತಾಗ್ಲಿಲ್ವಾ? ನಾನೇನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ, ಬೋರ್ ಆಗ್ತಾ ಇತ್ತು, ಅದಕ್ಕೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಅಷ್ಟೇ. ವಿಶಾಖ, ನೀನ್ ರಮ್ಯಕ್ಕ ಇದ್ದಾಗಿರಕ್ಕಾಗಲ್ಲ. ಅವ್ರಿಗೆ ಜವಾಬ್ದಾರಿ ಕಡಿಮೆ, ಆದ್ರೆ ನಿನಗೆ ಹಾಗಲ್ಲ. ನಾನಿಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಹಠನ ಸಾಧಿಸ್ತೀಯ ಅನ್ನೋದಾದ್ರೆ ಮೊನ್ನೆ ಏನಾಯ್ತು ಅಂತ ಮನೇಲಿ ಎಲ್ರಿಗೂ ಹೇಳ್ಬೇಕಾಗತ್ತೆ. ಸರಿ ಬಿಡು, ನಾನು ಎಲ್ಲೂ ಹೋಗಲ್ಲ. ನಿನ್ ಕಣ್ಮುಂದೆ ಇಲ್ಲೇ ಬಿದ್ದಿರ್ತೀನಿ. ಆ ವಿಶಾಖನ ನನ್ ದಾರಿಗೆ ತಗೋ ಬರ್ಬೇಕು ಅಂದ್ರೆ ಅವಳು ಅಡ್ಡ ಬರ್ತಾಳೆ. ನನ್ ವಿರುದ್ಧನೇ ವಿಶಾಖನ್ ಚಾಡಿ ಹೇಳ್ತಾಳೆ. ಆಫ್ಟರ್ ಆಲ್ ಪೂಜಾರಿ ಸಾಕು ಮಗಳವಳು. ಅವಳು ನೋಡಿ ಹೆದರ್ಕೋತಾ ಇದೆಯಾ ನೀನು? ನೀನು ಉಗ್ರಿನ ಸಮಾನ ಅವಳು. ಅವಳನ್ನ ಬಿಟ್ಟು ಈ ಮನೇಲಿ ಯಾರು ಹೆದರಿಕೆ ಇದೆ ನಿನಗೆ? ವಿಶು ಈ ಮನೇಲಿ ಇರೋ ತನಕ ರಾಧಿಕನ್ನ ಅಲ್ಗಾಡ್ಸಕ್ಕೆ ಯಾರ ಕೈನಿಂದನೂ ಸಾಧ್ಯ ಇಲ್ಲ. ವಿಶು ರಾಧಿಕನ್ ಹಿಂದಿಂದನೇ ಸುತ್ತಾ ಇರ್ತಾನೆ. ಅವಳೊಂಚೂರು ಅಕ್ಷಿ ಅಂತ ಸೀನಿದ್ರು ಗಾಬರಿಯಿಂದ ಓಡೋಡ್ ಬಂದ್ಬಿಡ್ತಾನೆ. ವಿಶು ಪ್ರೊಟೆಕ್ಷನ್ ಇರೋವರೆಗೂ ರಾಧಿಕಂಗೆ ಯಾರು ಏನು ಮಾಡಕ್ಕಾಗಲ್ಲ. ಹೇಳೋ ಮಾತು ಕೇಳಿ, ಫಸ್ಟ್ ಹೋಟೆಲ್ ಇದ್ರೆ ಹುಷಾರಿಲ್ದ ಇನ್ನೇನಾಗುತ್ತೆ? ಸ್ವಲ್ಪ ಮೊಸರನ್ನ ಆದ್ರೂ ಊಟ ಮಾಡಿ ಬನ್ನಿ. ಬೇಡ ಅಂತ ಹೇಳಿದ್ನಲ್ಲ ಸುಜಾತ, ನನಗಾಗಲ್ಲ. ಖಾಲಿ ಹೊಟ್ಟೆ ಟ್ಯಾಬ್ಲೆಟ್ ತಗೊಳಕ್ ಆಗುತ್ತಾ? ಸೇರ್ದ ಶರು ತಿನ್ನಿ. ಬೇಡ. ಏನಾಯ್ತು ಅವನ್ಗೆ? ಹುಷಾರಿಲ್ವಾ? ಸಂಜೆಯಿಂದ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು. ಜೀರಿಗೆ ಕೊತ್ತಂಬರಿ ನೀರ್ ಮಾಡ್ಕೊಟ್ಟೆ, ಅದನ್ನು ಕುಡಿಲಿಲ್ಲ. ವಾಮಿಟ್ ಮಾಡ್ಕೊಂಡ್ರು. ಪ್ರದೀಪ, ಡಾಕ್ಟರ್ನ ಕರೆಸ್ಲಾ? ಚೆಕಪ್ ಮಾಡಿಸ್ಕೋತೀಯಾ? ದೊಡಮ್ಮ, ಅಷ್ಟೊಂದು ಸೀರಿಯಸ್ ಏನೂ ಆಗಿಲ್ಲ. ನೀವ್ ನಾಳೆ ಎಲ್ಲಿಗೂ ಹೋಗೋದ್ ಬೇಡ, ರೆಸ್ಟ್ ತಗೊಳ್ಳಿ. ನಾಡಿದ್ದು ಹೋದ್ರೆ ಆಯ್ತು ರೀ. ಸುಜಾತ ಪ್ಲೀಸ್, ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಜಮೀನು ನೋಡೋದು ಯಾರು ಹೇಳು? ನಾಳೆ ಅಲ್ದು ಹೋದ್ರೆ ಮತ್ತೆ ನಾಡಿದ್ದು ಹೋಗ್ಲೇಬೇಕಾ? ಅದು ನಾನೇ ಹೋಗ್ಬೇಕು. ಏನೂ ಆಗಲ್ಲ, ನಾನೇ ಹೋಗ್ತೀನಿ. ಕೆಲಸ ಮುಖ್ಯ. ನೀನ್ ಯಾಕಷ್ಟು ತೊಂದರೆ ತಗೋತೀಯ ಪ್ರದೀಪ್? ವಿಶು ಹೋಗ್ತಾನೆ ಬಿಡು.